ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇಷ್ಟು ದಿವಸ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳಬೇಕು. ಯಾಕಂದರೆ ನಾವು ಊರಿಗೆ ಹೋಗಬೇಕಾಗಿತ್ತು, ಕೆಲವು ಕಡೆ ಟ್ರಿಪ್ ಹೋಗಿದ್ವಿ. ನಮ್ಮ ಮನೆಯವ್ರಿಗಂತೂ ತುಂಬ ಅಚ್ಚುಮೆಚ್ಚಾದ ಸಿಸ್ಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಅವರು ಕ್ವಾರ್ಟರ್ಸ್ನಲ್ಲಿರುವಾಗ ಒಂದೇ ಕಡೆ ಇರುವಾಗ ಫುಲ್ ಕ್ಲೋಸ್ ಇದ್ದರು. ಈಗ ನೆಲ್ಲೂರಿಗೆ ಹೋಗಿ ಒಂದು 22 ಇಯರ್ಸ್ ಆಯಿತು. ಆವಾಗಲಿಂದ ಕರಿತಾನೆ ಇದ್ದರು, ಬಂದೋಗ್ರಿ ನೋಡ್ಬೇಕಂತೇಳಿ. ನಾವು ಹೋಗೋ ಟೈಮ್ನಲ್ಲಿ ಶ್ರೀರಾಮನವಮಿಯಾಗಿ ಒಂದು 3 ದಿವಸ ಆಗಿತ್ತು ಸ್ನೇಹಿತರೆ. ಅಲ್ಲಿ ಒಂದು 9 ದಿವಸ ಉತ್ಸವ ನಡೆಯುತ್ತೆ ಅಂತ ಹೇಳಿದ್ರು. ಆಂಟಿ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಂತ ಹೇಳಿದ್ರು ಸ್ನೇಹಿತರೆ. ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ರು ನಮಗೆ. ಅಲ್ಲಿರೋದೆಲ್ಲ ಸ್ವಲ್ಪ ವಿಡಿಯೋ ತಕ್ಕೊಂಡಿದ್ದೀನಿ ನಾನು, ಚೆನ್ನಾಗಿದೆ ಅಂತೇಳಿ. ಇದು ದೇವಸ್ಥಾನ ಹೊರಗಡೆ ಸ್ನೇಹಿತರೆ. ಅಲ್ಲಿರೋ ಆಟ ಸಾಮಾನುಗಳು ಎಲ್ಲ ಜಾತ್ರೆ ಥರ ಎಲ್ಲ ಸಿಗೋ ಐಟಮ್ಸ್ ಎಲ್ಲ ಇದೆ. ಭಾಳ ದೊಡ್ಡದಾಗಿದೆ ಸ್ನೇಹಿತರೆ. ನಾವು ನೋಡಿ ಅಂತೂ ಫುಲ್ ಖುಷಿ ಆಯಿತು ನಮ್ಗೆ. ಈ ಪ್ಲೇಸ್ ನೋಡಿದ ಕೂಡಲೇ ಈ ಥರ ಇರ್ತದೆ ಅಂತೇಳಿ ನಾವು ಅಂದ್ಕೊಂಡಿರಲಿಲ್ಲ. ಈ ಜಾತ್ರೆ ಐಟಮ್ಸು ಏನೇನು ಬೇಕು ಎಲ್ಲ ಸಿಗುತ್ತೆ, ಸಣ್ಣವರಿಂದ ದೊಡ್ಡವರವರೆಗೆ ಎಲ್ಲ ಐಟಮ್ಸು ಸಿಗುತ್ತೆ ಸ್ನೇಹಿತರೆ ಈ ಜಾತ್ರೆ ಒಳಗಡೆ. ಇದು 9 ದಿವಸ ನಡೆಯುತ್ತಂತೆ ಸ್ನೇಹಿತರೆ. ಆಂಟಿ ಹೇಳಿದ್ರು 9ನೇ ದಿವಸ ಕಲ್ಯಾಣೋತ್ಸವ ನಡೆಯುತ್ತಂತೆ. 9ನೇ ದಿವಸ ಶ್ರೀರಾಮಂದು ಕಲ್ಯಾಣೋತ್ಸವ ನಡೆಯುತ್ತೆ ಅಂತ ಹೇಳಿದರು. ಫಸ್ಟ್ನೇ ದಿವಸ ಶ್ರೀರಾಮನವಮಿ ಸ್ಟಾರ್ಟ್ ಆಗುತ್ತಲ್ಲ ಸ್ನೇಹಿತರೆ, ಅವತ್ತು ಮಾಡೋದಿಲ್ಲ ಅಂತ. ಇಲ್ಲಿ 9ನೇ ದಿವಸ ನಡೆಯುತ್ತಂತೆ. ಹಂಗಾಗಿ 9 ದಿವಸ ಫುಲ್ಲು ಗ್ರ್ಯಾಂಡಾಗಿ ನಡೆಯುತ್ತೆ. ಇಲ್ಲಿ ಬೆಳಗ್ಗೆ ಟೈಮ್ ಏನು ಇರೋಂಗಿಲ್ಲ ಸ್ನೇಹಿತರೆ. ಯಾಕಂದರೆ ಬಿಸಿಲು ಅತಿ ಹೆಚ್ಚಿರೋದ್ರಿಂದ ಸಾಯಂಕಾಲ 6 ಗಂಟೆಯಿಂದ 12 ಗಂಟೆ 1 ಗಂಟೆವರೆಗೆ ಈ ಥರ ಆಟದೆಲ್ಲ ಇರುತ್ತೆ, ಗೇಮ್ಸ್ ಎಲ್ಲ ಇರುತ್ತೆ. ದೊಡ್ಡವ್ರನ್ನೂ ಆಡ್ಕೋಬೋದು. ಈ ಥರ ಗೇಮ್ಸ್ ಎಲ್ಲ ನೋಡಿ ಸ್ನೇಹಿತರೆ ಸ್ವಲ್ಪ ತಕ್ಕೊಂಡಿದ್ದೀನಿ, ನಾನು ತೋರಿಸ್ತಾ ಇದ್ದೀನಿ. ಇದೆಲ್ಲ ಟೆಂಪಲ್ ಸುತ್ತಮುತ್ತಲು ಇಟ್ಟಿರೋದು ಸ್ನೇಹಿತರೆ. ಬಹಳ ಆಟಗಳು ಗೇಮ್ಸ್ ಇದಾವೆ ಇಲ್ಲಿ ನೋಡ್ಬೇಕಂದ್ರೆ. ಒಂದಲ್ಲ ಬಹಳನೇ ಇದಾವೆ ಸ್ನೇಹಿತರೆ. ಕಲರ್ಫುಲ್ ಆಗಿದೆ, ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಬಹಳ ಖುಷಿ ಆಯಿತು ಸ್ನೇಹಿತರೆ. ಇದೆಲ್ಲ ಈ ನೋಡು ಟೆಂಪಲ್ ಸುತ್ತಗಡೆ ಈ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ ಅವರು. ಟೆಂಪಲ್ ಒಳಗಡೆನೂ ಚೆನ್ನಾಗಿದೆ. ಇಲ್ಲಿ ಜನನೂ ಹಂಗೆ ಸೇರ್ತಾರೆ ಸ್ನೇಹಿತರೆ. ಸಾಯಂಕಾಲ 6 ಗಂಟೆಯಿಂದ 10-12 ಗಂಟೆವರೆಗೂ ಜನ ಬರ್ತಾನೆ ಇರ್ತಾರೆ ಇಲ್ಲಿ. ಯಾಕಂದರೆ ಸಂಜೆ ಟೈಮ್ ಅಂದರೆ ಸ್ವಲ್ಪ ತಂಪಿರುತ್ತಲ್ಲ, ಹಾಗಾಗಿ ಜಾಸ್ತಿ ಜನನೂ ಸೇರ್ತಾರೆ. ಮತ್ತು ಟೆಂಪಲ್ ಒಳಗಡೆನೂ ಹಿಂದೂ ಸಾಂಪ್ರದಾಯಿಕ ಪ್ರೋಗ್ರಾಮ್ಸ್ ಅಂತೂ ತುಂಬಾ ಇದೆ ಸ್ನೇಹಿತರೆ. ಇಲ್ಲೆಲ್ಲ ಟೆಂಪಲ್ ಹೊರಗಡೆ ತಿನ್ಲಿಕ್ಕಂತೂ ಏನೇನು ಬೇಕು ಎಲ್ಲ ತಿನ್ನೋ ಐಟಮ್ಸು ಇರುತ್ತೆ ಸ್ನೇಹಿತರೆ. ಆಟ ಆಡೋದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ 10 ದಿವಸವರೆಗೂ ಇದೇ ಥರನೇ ಇರುತ್ತೆ ಡೈಲಿ ಸಾಯಂಕಾಲ ಆದರೆ. ನಾವು 2 ದಿವಸ ಹೋಗಿದ್ವಿ ಇಲ್ಲಿ. ಆದರೆ ನಾವು ಯಾವ ಆಟ ಗೇಮ್ಸ್ ಆಡಲಿಲ್ಲ. ಯಾಕಂದರೆ ಅಲ್ಲಿ ಫುಲ್ಲು ಬಿಸಿಲು ಇರೋದ್ರಿಂದ ನಮಗೆ ತಡ್ಕೊಳಕ್ಕಾಗಲಿಲ್ಲ. ಗೇಮ್ಸ್ನಲ್ಲೂ ನಮಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೂ ನಮ್ಗೆ ಇಷ್ಟ ಆಗಲಿಲ್ಲ. ಫುಲ್ಲು ಬಿಸಿ ಇದೆ ಅಂತೇಳಿ ಮಕ್ಕಳೆಲ್ಲ ಆಡೋದು ವೀಡಿಯೋ ತಕ್ಕೊಂಡೆ. ನನ್ನ ಮಕ್ಕಳು ಹೋಗಂತ ಹೇಳಿದ್ರೆ ಅವರು ಹೋಗಲಿಲ್ಲ. ಫುಲ್ಲು ಬಿಸಿ ಇರೋದ್ರಿಂದ ಆ ಕಡೆ ಬಹಳ ಬಿಸಿಲು ಇರುತ್ತೆ ಸ್ನೇಹಿತರೆ. ಆಂಧ್ರ ಕಡೆ ನೆಲ್ಲೂರು. ನಾವು ಯಾಕಂದರೆ ಇಲ್ಲಿ ಹುಬ್ಳಿನಲ್ಲಿ ಸೆಟ್ ಆಗಿದ್ದೀವಿ. ಹೋದ ಕೂಡಲೇ ಬಿಸಿಲು ತಡ್ಕೊಳಕ್ಕಾಗಲಿಲ್ಲ. ಸಾಯಂಕಾಲ ಹೋದ್ರೂ ನಮ್ಗೆ ಅಷ್ಟು ಬಿಸಿ ಅನ್ನಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಕ್ಸಿಬಿಷನ್ನಲ್ಲಿ ಇರುತ್ತಲ್ಲ ಸ್ನೇಹಿತರೆ, ಆ ಥರ ಇದಾದರೆ ಎಕ್ಸಿಬಿಷನ್ ಅಲ್ಲ ಇದು. ಆದರೆ ಅಷ್ಟು ದೊಡ್ಡ ಮೈದಾನ ಇದೆ. ಯಾವ ಥರ ಬೇಕಂದ್ರೆ ಆ ಥರ ಗೇಮ್ಸ್ ಎಲ್ಲ ಆಟ ಆಡ್ಕೋಬೋದು. ಈಗ ನಾವು ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಸ್ನೇಹಿತರೆ. ಇದು ಸೀತಾರಾಮನ ದೇವಸ್ಥಾನ ಸ್ನೇಹಿತರೆ. ನೆಲ್ಲೂರ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಬುಚ್ಚಿ ಅಂತಲೇ ಹೇಳ್ತಾರೆ, ಬುಚ್ಚಿರೆಡ್ಡಿ ಪಾಳ್ಯಂ ಅಂತ ಹೇಳ್ತಾರೆ. ನಮ್ಮ ಆಂಟಿಯವರು ಇರೋದು ಇದೇ ಊರಿನಲ್ಲಿ ಸ್ನೇಹಿತರೆ, ಬುಚ್ಚಿರೆಡ್ಡಿ ಪಾಳ್ಯಂ. ಹಂಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಉತ್ಸವ ಅಂತೇಳಿ. ಟೆಂಪಲ್ ಅಂತೂ ಬಹಳ ದೊಡ್ಡದಿದೆ ಸ್ನೇಹಿತರೆ ಒಳಗಡೆ. ಈಗ ಬರ್ತಾ ಇದ್ದಾರಲ್ಲ ರೆಡ್ಡು ಮತ್ತು ವೈಟ್ ವೇಲ್ ಹಾಕ್ಕೊಂಡು ನಮ್ಮ ಆಂಟಿ ಇದ್ದಾರಲ್ಲ, ಈ ಆಂಟಿ ನಮ್ಮ ಮನೆಯವ್ರು ಫುಲ್ ಬೆಸ್ಟ್ ಸಿಸ್ಟರ್ ಅಂತ ಹೇಳ್ಬೋದು. ಅವರು 3ನೇ ಮಗಳು. ಇಲ್ಲಿ ಬರ್ತಾ ಇರೋ ರೆಡ್ ವೇಲ್ ಹಾಕ್ಕೊಂಡಿರೋ ಹುಡುಗಿ 2ನೇ ಹುಡುಗಿ. ಮತ್ತು ನಾನಿದ್ದೀವಿ. ನಮ್ಮ ನಾದಿನಿ ಫ್ಯಾಮ್ಲಿನೂ ಅವರು ಹೆಣ್ಮಕ್ಳು ಬಂದಿದ್ದರು ಸ್ನೇಹಿತರು. 2 ಮಕ್ಕಳನ್ನೂ ಕರ್ಕೊಂಡ್ಬಂದಿದ್ಲು ನಮ್ಮ ನಾದಿನಿ ಕೂಡ. ಯಾಕಂದರೆ ಅವ್ರಿಗೂ ಪರಿಚಯ ಇದ್ದರು ಫಸ್ಟ್ ಕ್ವಾರ್ಟರ್ಸ್ನಲ್ಲಿರುವಾಗ. ಹಂಗಾಗಿ ಅವ್ರಿಗೂ ಕರ್ಕೊಂಬರ್ರಿ ಅಂತ ಹೇಳಿದರು. ಹಂಗಾಗಿ ನಾವೆಲ್ಲ ಸೇರಿ ಹೋಗಿದ್ವಿ. ನಮ್ಮ ಮನೆಯವ್ರ ತಂಗಿ ಮತ್ತು ತಂಗಿ ಮಕ್ಕಳು ನಾವು ಹೋಗಿದ್ವಿ ಸ್ನೇಹಿತರೆ. ಈ ಹುಡುಗಿ 2ನೇ ಹುಡುಗಿ. ಇಲ್ಲಿ ನಮ್ಮ ನಾದಿನಿ ಮಗಳು 2ನೇ ಹುಡುಗಿ. ಈ ವಿಡಿಯೋ ತೆಗ್ತಾ ಇದ್ದಾರೆ ಅಂತ ಸೈಡ್ ಹೋದ್ಲು. ಇಲ್ಲಿ ನಮ್ಮ ನಾದಿನಿ, ನಮ್ಮ ಮನೆಯವ್ರ ತಂಗಿ, ಇಲ್ಲಿ ನನ್ನ 2 ಮಕ್ಕಳು. ಇದು ಕೋಲಾಟ ಥರನೇ ಭಜನೆ ಮಾಡ್ತಾರೆ ಸ್ನೇಹಿತರೆ. ಆಂಧ್ರ ಸೈಡ್ ಈ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸ್ವಲ್ಪ ತಕ್ಕೊಂಡಿದ್ದೀನಿ ನಾನು ವಿಡಿಯೋ.
ಒಂದು ಕಡೆ ಭಜನೆ ನಡೀತಾ ಇತ್ತು ಸ್ನೇಹಿತರೆ, ಇನ್ನೊಂದು ಕಡೆ ಕೋಲಾಟ ನಡೀತಾ ಇತ್ತು. ಅದನ್ನು ಸ್ವಲ್ಪ ವಿಡಿಯೋ ತಕ್ಕೊಂಡಿದ್ದೀನಿ ಸ್ನೇಹಿತರೆ. ನನ್ನ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ, ಯಾಕಂದರೆ ನೆಗಡಿ ಕೆಮ್ಮು ಈ ಊರೆಲ್ಲ ಅಡ್ಡಾಡಿ ಆ ಊರು ಈ ಊರು ತಿರುಗಿ ನನಗೆ ವಾಯ್ಸ್ ಹೋಗಿದೆ. ಸ್ವಲ್ಪ ವಿಡಿಯೋ ಹಾಕ್ಲಿಕ್ಕೆ ಲೇಟ್ ಆಯ್ತು ಅಂತೇಳಿ ನಾನು ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ಈಗ ಹಾಕಲಿಕ್ಕೆ. ಈಗ ಒಳಗಡೆ ಸ್ನೇಹಿತರೆ ಇಲ್ಲಿ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ದರ್ಶನ ಎಲ್ಲ ಆಯಿತು. ದರ್ಶನ ಆದ ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡಿವಿ. ಒಳಗಡೆ ದೇವ್ರನ್ನ ತಗಲಿಕ್ಕೆ ಆಗಲಿಲ್ಲ, ಯಾಕಂದರೆ ದೇವ್ರನ್ನ ತಗಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಸ್ನೇಹಿತರೆ. ಅಲ್ಲಿ ವಿಡಿಯೋ ಕಟ್ ಮಾಡಬೇಕಾಯ್ತು, ಮೊಬೈಲ್ ಒಳಗಡೆ ಸೇರಿಸಲಿಲ್ಲ ನಮಗೆ. ಹಂಗಾಗಿ ರೈಟ್ ರೌಂಡ್ ಇರೋದಷ್ಟೇ. ಇಲ್ಲಿ ಬಟ್ಟೆ ಕಟ್ಟಿದ್ರಲ್ಲ, ಒಳಗಡೆ ಉತ್ಸವ ಮೂರ್ತಿ ಇದೆ ಸ್ನೇಹಿತರೆ. 9ನೇ ದಿವಸ ಉತ್ಸವ ಮೂರ್ತಿ ಹೊರಗಡೆ ಬರುತ್ತಂತೆ. ಕಲ್ಯಾಣ ಉತ್ಸವ ನಡೆಯುತ್ತಲ್ಲ, ಇಲ್ಲಿ ನಾನು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೆ. ನಮ್ಮ ಮನೆಯವ್ರು ತೆಗಿತಾ ಇದ್ರು ಸ್ನೇಹಿತರೆ ನಮಗೆ. ಇದು ನಮ್ಮ ನಾದಿನಿ ಮಗಳು, ದೊಡ್ಡ ಹುಡುಗಿ ಶಿರುಷ ಅಂತೇಳಿ. ಈಗ ಎಲ್ಲರೂ ಸೇರಿ ಬರ್ತಾ ಇದ್ವಿ ಸ್ನೇಹಿತರೆ. ಸುತ್ತ ಎಲ್ಲ ರೌಂಡ್ ಹಾಕ್ಕೊಂಡು ಬರ್ತಾ ಇದ್ವಿ. ಈ ಹುಡುಗಿ ವಿಡಿಯೋ ತೆಗಿತಿದ್ದಾರೆ, ನಾನು ಅದರಲ್ಲಿ ಬರ್ತೀನಿ ಅಂತ ಸೈಡ್ ಓಡ್ತಾ ಇದ್ಲು. ಇಲ್ಲಿ ನಮ್ಮ ಅತ್ತೆಯವ್ರನ್ನೂ ಬರ್ತಾ ಇದ್ದಾರೆ ಸ್ನೇಹಿತರೆ. ನಾವು ಹೋದಾಗ ಇಲ್ಲಿ 10 ಗಂಟೆ ಆಗಿತ್ತು ಸ್ನೇಹಿತರೆ ನೈಟು. ನಾವು ಹೋಗಿದ್ದು 9 ಗಂಟೆಗೆ ಹೋದ್ವಿ, ಯಾಕಂದರೆ ನೈಟ್ ಟೈಮೇ ಚೆನ್ನಾಗಿರುತ್ತೆ ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ. ಬೆಳಗ್ಗೆ ಬಿಸಿಲು ಬಹಳ ಇರೋದ್ರಿಂದ ಹಂಗಾಗಿ ಬೆಳಗ್ಗೆ ಪ್ರೋಗ್ರಾಮ್ಸ್ ಏನಿರೋದಿಲ್ಲ. ಸಾಯಂಕಾಲ ಆದ್ರೇ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ. 12 ಗಂಟೆವರೆಗೂ ಇರ್ತಾರೆ ಸ್ನೇಹಿತರೆ. ಈಗೆಲ್ಲ ನೋಡ್ಕೊಂಡ್ವಲ್ಲ, ಈಗ ಮನೆಗೆ ಹೋಗ್ತೀವಿ. ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ವಿಡಿಯೋ ಬರುತ್ತೆ ಸ್ನೇಹಿತರೆ. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ಹೆಚ್ಚಿಗೆ ತೋರಿಸ್ತಾ ಇಲ್ಲ. ಇಲ್ಲಿ ಕೋಲಾಟ ಆಡ್ತಾ ಇದ್ದಾರೆ, ಕೋಲಾಟದನ್ನು ಇದು ತೆಗಿತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ಸ್ನೇಹಿತರೆ. ಇದರಲ್ಲಿ ವಿಡಿಯೋ ಕನೆಕ್ಟ್ ಮಾಡಿದ್ದೀವಿ ನಾನು. 2ನೇ ದಿವಸ ಬಂದಿದ್ವಿ ನಾವು. ಈಗ ನಾವು ನಮ್ಮ ಆಂಟಿ ಇದ್ದಾರಲ್ಲ, ಆಂಟಿ ಮಗಳು ಮೂರನೇವಳು ಹುಡುಗಿ ಕೋಲಾಟ ಆಡ್ತಾ ಇದ್ರು. ಹಾಗಾಗಿ ನಾವು ವಿಡಿಯೋ ತಕ್ಕೊಳ್ಳೋಣ ಅಂತೇಳಿ ಬಂದ್ವಿ. ಕರ್ಕೊಂಬಂದರು, ನಂದು ಕೋಲಾಟ ಇದೆ ಆಂಟಿ ಅಂತೇಳಿ ಕರ್ಕೊಂಬಂದರು ನಮಗೆ 2ನೇ ದಿವಸ. ಇಲ್ಲಿ ಕೋಲಾಟ ಆಡ್ತಾ ಇದ್ದಲ್ಲ ನೋಡಿ ಸ್ನೇಹಿತರೆ, ಶೌರ್ ಇಟ್ಕೊಂಡು ಉದ್ದ ಜಡೆ ಇದೆ ಅಲ್ಲ, ಈ ಹುಡುಗಿ ನಮ್ಮ ಆಂಟಿ ಮಗಳು 3ನೇ ಹುಡುಗಿ. ಆ ಹುಡುಗಿದು ಕೋಲಾಟ ಇದೆ, ಇವತ್ತು ಹೋಗೋಣ ಅಂತೇಳಿ ನಮಗೆಲ್ಲರಿಗೂ ಕರ್ಕೊಂಬಂದು, ನಾನು ಆಡ್ತಾ ಇದ್ದೀನಿ ಬರ್ರಿ ಆಂಟಿ ಅಂತೇಳಿ. ಇಲ್ಲಿ ಸ್ವಲ್ಪನೇ ತಕ್ಕೊಂಡಿದ್ದೀನಿ ಸ್ನೇಹಿತರೆ. ರಾತ್ರಿ 12-1 ಗಂಟೆವರೆಗೂ ಇವ್ರು ಏನಿಲ್ಲ ಅಂದ್ರೆ ಒಂದು 10-15 ಸಾಂಗ್ವರೆಗೂ ಕೋಲಾಟ ಆಡ್ತಾರೆ ಇವರು. ನಾವು ಅಷ್ಟೊತ್ತು ನಿಂತ್ಕೊಳ್ಳಿಲ್ಲ, 11 ಗಂಟೆವರೆಗಿದ್ದು ಬಂದುಬಿಟ್ವಿ ನಾವು. ಅದರಲ್ಲಿ ಸ್ವಲ್ಪ ತಕ್ಕೊಂಡಿದ್ದೀನಿ ನಾನು, ಹೆಚ್ಚು ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ. ನೋಡ್ಲಿಕ್ಕಂತೂ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ಕೋಲಾಟ. ನಮಗೆ ಬಹಳ ಇಷ್ಟ ಆಯಿತು. ಟೈಮ್ ಆಗ್ತದೆ ಅಂತೇಳಿ ನಾವು ಮನೆಗೆ ಬಂದುಬಿಟ್ವಿ. ಯಾಕೆ ನಾವು ಅಷ್ಟು ಬೇಗ 11 ಗಂಟೆಗೆ ಟಯರ್ಡ್ ಆದ್ವಿ ಅಂದರೆ ಸ್ನೇಹಿತರೆ, ನಾವು ಬೆಳಗ್ಗೆನೇ ಅವತ್ತು ಸಂಜೆ ಮಟ್ಟ ನಾವು ಮೈಪಾಡ್ ಬೀಚ್ಗೆ ಹೋಗಿದ್ವಿ ಸ್ನೇಹಿತರೆ. ಅದು ವೀಡಿಯೋನು ತಕ್ಕೊಂಡಿದ್ದೀನಿ, ಅದನ್ನು ನೆಕ್ಸ್ಟ್ ಹಾಕ್ತಿದ್ದೆ ಸ್ನೇಹಿತರೆ. ನಾವು ಅಲ್ಲೆಲ್ಲ ನೀರಿನಲ್ಲಿ ಆಟ ಆಡಿದ್ದು, ಮತ್ತು ಸುತ್ತ ಟೆಂಪಲ್, ಶಿವನ್ ಟೆಂಪಲ್ ಅಂತೂ ಸೂಪರ್ ಆಗಿದೆ ಸ್ನೇಹಿತರೆ. ಆ ವೀಡಿಯೋನು ಬರುತ್ತೆ ಸ್ನೇಹಿತರೆ, ನೆಕ್ಸ್ಟ್ ನೋಡ್ರಿ, ಅದು ತುಂಬ ಚೆನ್ನಾಗಿದೆ. ನಾವು ಊರಿನಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ತಕ್ಕೊಂಡಿದ್ದೀನಿ ನಾನು. ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆಂಧ್ರದಲ್ಲಿ ಪ್ಲೇಸ್ ಚೆನ್ನಾಗಿರ್ತಾವೆ ನೋಡಲಿಕ್ಕೆ. ಬಂದಾಗ ಈ ವಿಜಯ ಕನಕದುರ್ಗಮ್ಮ ಟೆಂಪಲ್ಗೂ ಹೋಗಿದ್ವಿ, ಅದನ್ನು ವಿಡಿಯೋ ತಕ್ಕೊಂಡಿದ್ದೀನಿ. ಮತ್ತು ಮಂಗಳಗಿರಿ ಮತ್ತು ಪಾನಕಾಲ ನರಸಿಂಹಸ್ವಾಮಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅಲ್ಲಿ ಪಾನಕನೇ ನರಸಿಂಹಸ್ವಾಮಿಗೆ ಕುಡಿಸ್ತಾರೆ, ಅಲ್ಲಿ ಬೆಲ್ಲದ ಪಾನಕ. ಅದನ್ನು ತಕ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದೆಲ್ಲ ಹಾಕ್ತೀನಿ ಸ್ನೇಹಿತರೆ. ನಾನು ಇಷ್ಟು ದಿವಸ ವಿಡಿಯೋ ಹಾಕಲಿಕ್ಕೆ ಲೇಟ್ ಆಯಿತು, ಯಾಕಂದರೆ ನಾವು ಊರುಗಳಿಗೆಲ್ಲ ಹೋಗಿ ಬಂದ್ವಿ, ಹಾಲಿಡೇ ಇದೆ ಅಂತೇಳಿ. ಮತ್ತು ನಮ್ಮ ಫ್ಯಾಮ್ಲಿಯಲ್ಲಿ ಮ್ಯಾರೇಜ್ ಇತ್ತು, ಮ್ಯಾರೇಜ್ಗಳಿಗೂ ಹೋಗಿದ್ವಿ, ಹಂಗಾಗಿ ಲೇಟ್ ಆಯಿತು. ಮತ್ತು
ಪ್ರೋಗ್ರಾಮ್ ಇನ್ನೂ ನಡೀತಾ ಇತ್ತು ಸ್ನೇಹಿತರೆ. ನಾವು ಭಾಳ ಟಯರ್ಡ್ ಆಗಿದ್ವಲ್ಲ ಸಾಯಂಕಾಲ ಬೀಚ್ಗೆಲ್ಲ ಹೋಗಿ, ಹಾಗಾಗಿ ನಾವು ಬೇಗನೆ ಬಂದುಬಿಟ್ವಿ ನೈಟು. ಈಗ ನಾವು ಬರಬೇಕಾದ್ರೆ ಟೈಮ್ 11:30 12 ಆಗಿತ್ತು ಸ್ನೇಹಿತರೆ. ಅಷ್ಟು ಹೊತ್ತುವರೆಗೆ ಇದು ಆದ್ರೂ ಜನ ಬರ್ತಾನೆ ಇದ್ದರು. ಯಾಕಂದರೆ ಅವತ್ತಿಗೆ 9ನೇ ದಿವಸನೇ ಹೆಣ್ಣೆ ದಿವಸ ಇರ್ಬೋದು ಸ್ನೇಹಿತರೆ ನಾವು ಬರಲಿಕ್ಕೆ. ಇನ್ನೂ ಒಂದು 2 ದಿವಸ 1 ದಿವಸ ಇರ್ಬೋದು ಅಂತೇಳಿ ಜನ ಭಾಳ ಬರ್ತಾಯಿದ್ರು. ಬೇರೆ ಊರುಗಳಿಂದನೂ ಬರ್ತಾಯಿದ್ರು, ಹಳ್ಳಿಲಿಂದ ಎಲ್ಲ ಬೆಡ್ಶೀಟ್ ಎಲ್ಲ ತೊಗೊಂಬಂದು ಅಲ್ಲೇ ಮಲ್ಕೊಳ್ತಾಯಿದ್ರು ನೈಟ್ ಎಲ್ಲ ನೋಡಲಿಕ್ಕೆ. ಈಗ ನಾವು ಮನೆಗೆ ಬರಬೇಕಾದ್ರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಆಂಟಿ ಅವ್ರ ಸ್ನೇಹಿತರೆ ನಾವು ಮನೆಗೆ ಹೋಗಿದ್ವಲ್ಲ, ನಮ್ಮೆಲ್ಲರಿಗೂ ಬಟ್ಟೆ ತೊಗೊಂಬಂದು ಇಟ್ಟಿದ್ರು. ನಾವು ಮುಂಚೆನೇ ಹೇಳಿದ್ದೀವಿ ಬರ್ತಾ ಇದ್ದೀವಿ ಅಂತೇಳಿ. ಹಾಗಾಗಿ ಇಲ್ಲಿ ನಮ್ಮ ನಾದಿನಿ ಸ್ನೇಹಿತರೆ, ನಮ್ಮ ಮನೆಯವ್ರ ತಂಗಿ, ಅವ್ರಿಗೂ ಸೀರೆ ಕೊಟ್ಟರು. ಇಲ್ಲಿ ಅವನು ಏನು ಹೇಳ್ತಿದ್ದಾರೆ ಆಂಟಿ ಅಂದರೆ, ನನ್ನ ಮಗ ವೀಡಿಯೋ ಮಾಡ್ತಾಯಿದ್ರು ಮಾಡಪ್ಪ ಅಂದರೆ, ನಾ ಈ ಥರ ಇದ್ದೀನಿ ಸೀರೆನಲ್ಲಿ, ಹಂಗೆ ವೀಡಿಯೋ ಮಾಡ್ತಾ ಇದೆಯಲ್ಲ ಅಂತೇಳಿ ನಕ್ಕೊಂಡು ಹೇಳ್ತಾ ಇದ್ದಾಳೆ. ನಿನಗೆ ತೆಗಿವಾಗ ಹೇಳ್ಬೇಕಲ್ಲ, ನಾನು ನೀಟಾಗಿ ಮುಂಚೆ ರೆಡಿ ಆಗ್ತಾ ಇದ್ದಲ್ಲ ಅಂತೇಳಿ. ನಾನು ಇರಲಿ ತೆಗಿ ವೀಡಿಯೋ ಮಾಡೋ, ಅವರು ಬಟ್ಟೆ ಕೊಡೋದು ಅಂತೇಳಿ ವೀಡಿಯೋ ಮಾಡಿಸ್ತೆ ನನ್ನ ಮಗನ ಕೈಯಲ್ಲಿ. ಇಲ್ಲಿ ನನಗೂ ಸೀರೆ ಕೊಡ್ತಾ ಇದ್ದಾರೆ. ಈ ಆಂಟಿ ನಮ್ಮ ಮನೆಯವ್ರಿಗೆ ತುಂಬಾ ಕ್ಲೋಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಅವರು ಒಂದು 22 ವರ್ಷ ಆಯಿತು ಅಲ್ಲಿ ಊರಿಗೆ ಹೋಗಿ ಆಂಧ್ರಾಗ. ಅವರು ಇಲ್ಲಿ ಒಂದೇ ಕಡೆ ಕ್ವಾರ್ಟರ್ಸ್ನಲ್ಲಿ ಇರೋರು, ಫುಲ್ಲು ಕ್ಲೋಸ್ ಅಂತಲೇ ಹೇಳ್ಬೋದು. ಎಷ್ಟು ವರ್ಷದಿಂದ ಕರಿತಾ ಇದ್ರು, ಯಾಕಂದ್ರೆ ಆಂಟಿ ಬರ್ಲಿಕ್ಕೆ ಆಗೋದಿಲ್ಲ. ಅವರು ಬಿದ್ದು ಕಾಲು ಪ್ಯಾಚರ್ ಆಗಿತ್ತು ಸ್ನೇಹಿತರೆ. ಅವ್ರಿಗೆ ಕಾಲಲ್ಲಿ ರಾಡ್ ಹಾಕಿದ್ದಾರೆ, ಹಂಗಾಗಿ ಜರ್ನಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಬರ್ರಿ ಅಂತೇಳಿ ಕರಿತಾ ಇದ್ರು. ಹಂಗಾಗಿ ಈಗ ಕಲ್ತು ಬಂತು ನಾವು ಬರಲಿಕ್ಕೆ. ಇಲ್ಲಿ ಆಂಟಿ ಅಂಕಲ್ ಇದ್ದಾರೆ, ಮತ್ತು ಅವ್ರು 3 ಜನ ಹೆಣ್ಮಕ್ಳು, ನಮ್ಮ ನಾದಿನಿ ಮಕ್ಕಳು ಇದ್ದಾರೆ ಇಲ್ಲಿ. ಅಂಕಲ್ ಆಂಟಿ ಮತ್ತು ಅವ್ರ ಮಕ್ಕಳು ತುಂಬಾ ಒಳ್ಳೆಯವರು ಸ್ನೇಹಿತರೆ. ಈಗ ನಮಗೆ ಚೆನ್ನಾಗಿ ನೋಡಿಕೊಂಡ್ರು ಅವರು. ನಮ್ಮ ಮನೆಯವ್ರ ಡ್ಯೂಟಿಗೆ ಅಪಾಯಿಂಟ್ಮೆಂಟ್ ಆದಾಗ 18 ವರ್ಷ ಅಂತ ಅವರಿಗೆ. ಆವಾಗ ಆ ಟೈಮ್ನಲ್ಲಿ ಇವರು ಚೆನ್ನಾಗಿ ಸಪೋರ್ಟ್ ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆಂಟಿ ಅಂಕಲು. ಅವ್ರಿಗೂ ಬಹಳನೇ ಇಷ್ಟ ನಮ್ಮ ಮನೆಯವ್ರು ಕಂಡ್ರೆ. ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾರೆ ಅವರು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.